ಮೇಡಮ್ ಇವತ್ತಿನ ದಿನದಲ್ಲಿ ಸಾಮಾನ್ಯವಾಗಿ ನಾವು ಮಕ್ಕಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಶಾಲೆಗಳಲ್ಲಿ ನೋಡಲಿ ಅಥವಾ ಬೇರೆ ಭಾಗಗಳಲ್ಲಿ ನೋಡಲಿ ಬಹಳಷ್ಟು ಜನ ಮಕ್ಕಳು ಕನ್ನಡಕ ಹಾಕ್ಕೊಂಡಿರ್ತಾರೆ. ಹೌದು. ಇವತ್ತು ಮಕ್ಕಳಿಗೆ ಸಾಮಾನ್ಯವಾಗಿ ಎದುರಾಗುವಂಥ ಕಣ್ಣಿನ ಸಮಸ್ಯೆಗಳು. ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ನಾವು ನಾವು ಆ್ಯಸ್ ಡಾಕ್ಟರ್ಸ್ ನಾವು ನೋಡಿರೋದು ಏನು ಅಂದರೆ, ತುಂಬ ಜನ ಮಕ್ಕಳು ಈಗ ನಮ್ಮ ಹತ್ರ ಬರ್ತಾರೆ. ಎಲ್ಲರಿಗೂ ಒಂದು ತೊಂದರೆ ಇದ್ದೇ ಇರುತ್ತೆ. ಏನು ಅಂದರೆ, ನಮಗೆ ಬೋರ್ಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಥವಾ ತಲೆನೋವು ಬರ್ತಾ ಇದೆ, ಕಣ್ಣು ನೋವು ಬರ್ತಾ ಇದೆ. ಆಮೇಲೆ ನಾವು ಚೆಕಪ್ ಎಲ್ಲ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ದಟ್ ಅವರಿಗೆ ಕಣ್ಣಲ್ಲಿ ನಾವು ಏನು ಪವರ್ ಅಥವಾ ನಂಬರ್ ಅಂತ ಏನು ಹೇಳ್ತೀವಲ್ಲ ಅದಿರುತ್ತೆ. ಆ್ಯಂಡ್ ಅವರು ಕನ್ನಡಕದ ಅವಶ್ಯಕತೆ ಬಂದೇ ಬರುತ್ತೆ ಅವರಿಗೆ. ಸೊ ಇದು ಯಾಕೆ ಆಗ್ತಾ ಇದೆ? ಒಂದು, ತುಂಬ ಜಾಸ್ತಿ ಸ್ಕ್ರೀನ್ ಟೈಮ್, ಅಂದರೆ ಮೊಬೈಲ್ ಆಗಲಿ, ಐಪ್ಯಾಡ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಅದೆಲ್ಲ ತುಂಬ ಜಾಸ್ತಿ ಅವರು ಈಗ ಉಪಯೋಗಿಸ್ತಾ ಇರೋದ್ರಿಂದ, ವೆದರ್ ಇಟ್ ಇಸ್ ಸ್ಕೂಲಿಂದ ಆಗಲಿ ಅಥವಾ ತಂದೆ ತಾಯಿ ಇಲ್ಲ ಅವ್ರು ಬ್ಯುಸಿ ಇರ್ತಾರೆ, ಇಲ್ಲ ನಮ್ಗೆ ನೋಡ್ಕೊಳಕ್ಕಾಗಲ್ಲ, ಮೊಬೈಲ್ ಕೊಟ್ಬಿಡ್ತೀವಿ, ಸ್ವಲ್ಪ ಸುಮ್ಮನೆ ಇರ್ತಾರೆ ಮಕ್ಕಳು, ಆ ಥರ ಎಲ್ಲ ಮಾಡಿ ಸೊ ಕಣ್ಣಿಗೆ ಅದು ತುಂಬ ಇಟ್ ಇಸ್ ಅ ವೆರಿ ನೆಗೆಟಿವ್ ಥಿಂಗ್. ಅಂದರೆ ಕಣ್ಣಿಗೆ ತುಂಬ ತೊಂದರೆ ಕೊಡುತ್ತದು. ಅದರಿಂದ ಏನಾಗುತ್ತೆ, ಕಣ್ಣಿನ ಬೆಳವಣಿಗೆಯಲ್ಲಿ ಚೇಂಜಸ್ ಬರುತ್ತೆ. ಸೊ ಅದರಿಂದ ಕಣ್ಣು ನಂಬರ್ ಅಥವಾ ಪವರ್ ಬರುತ್ತೆ ಆ್ಯಂಡ್ ಕನ್ನಡಕದ ಅವಶ್ಯಕತೆ ಬರುತ್ತೆ. ಯಾವ ವಯಸ್ಸಿನಲ್ಲಿ ಪವರ್ ಬರುತ್ತೆ ಮಕ್ಕಳಿಗೆ? ಕಣ್ಣಿನ ಬೆಳವಣಿಗೆ ತುಂಬ ಸೆನ್ಸಿಟಿವ್ ಪೀರಿಯಡ್ ನಾವು ಏನು ಹೇಳ್ತೀವಿ, ಅದು ಮಕ್ಕಳು 5ರಿಂದ 7-8 ವರ್ಷದ ಒಳಗಡೆನೆ. ಯಾಕಂದರೆ ಆ ಟೈಮಲ್ಲಿ ಏನಾಗುತ್ತೆ, ಮಕ್ಕಳು ಸ್ಕೂಲ್ ಸೇರ್ತಾರೆ, ಮತ್ತು ಅವರಿಗೆ ಜಾಸ್ತಿ ಓದೋದಿರುತ್ತೆ. ಅದೇ ಟೈಮಲ್ಲಿ ಮಕ್ಕಳು ತುಂಬ ಮೊಬೈಲು, ಟಿ ವಿ ಅಥವಾ ಗ್ಯಾಡ್ಜೆಟ್ಸ್ ಆಗಲಿ, ಏನು ಐಪ್ಯಾಡು ಅದೆಲ್ಲ ಜಾಸ್ತಿ ಉಪಯೋಗಿಸಿದ್ರೆ ಆ ನಾರ್ಮಲ್ ಕಣ್ಣಿನ ಬೆಳವಣಿಗೆ ಏನಾಗಬೇಕಲ್ಲ ಅದರಲ್ಲಿ ತುಂಬ ವ್ಯತ್ಯಾಸಗಳು ಬರುತ್ತೆ. ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಕನ್ನಡಕ ಹಾಕ್ಕೊಳ್ಳೇಬೇಕು ಅನ್ನೋ ಸ್ಥಿತಿ ಬರುತ್ತೆ.